ಹರಿಹರದ ಹರಿಹರೇಶ್ವರ ದೇವಸ್ಥಾನ, ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ಹರಿಹರೇಶ್ವರ ದೇವಸ್ಥಾನ ಇದು. ನೋಡಿ, ಕ್ರಿಸ್ತಶಕ 1224ರಲ್ಲಿ ಹೊಯ್ಸಳರ ಎರಡನೇ ದೊರೆ ನರಸಿಂಹನ ದಂಡನಾಯಕನಾದ ಕೊಳಲ್ವನ್ನು ನಿರ್ಮಿಸಿದಂಥ ದೇವಾಲಯ ಇದು. ಇದು ನಕ್ಷತ್ರಾಕಾರದ ಜಗಲಿಯ ಮೇಲೆ ದೇವಸ್ಥಾನ ಇದೆ. ಅರವತ್ನಾಲ್ಕು ಕಂಬಗಳುಳ್ಳ ದೇವಸ್ಥಾನ ಇದು. ನೋಡಿ, ಇಷ್ಟೊಂದು ನಯ ನಾಜೂಕಾಗಿ ನುಣುಪಾಗಿ ಕನ್ನಡಿಯಂತೆ ಹೊಳಿತಾ ಇವೆ. ನೋಡಿ, ಸಹಸ್ರ ದಳದ ಕಮಲಗಳ ಚಿತ್ರಗಳು. ಬಾಗಿಲಿನ ಮೇಲೆ ಕಲ್ಲಿನ ತೋರಣ ಕೆತ್ತಿರುವ ದೃಶ್ಯ. ಶ್ರೀ ಹರಿಹರೇಶ್ವರ ಸ್ವಾಮಿ. ಇಲ್ಲಿ ವಿಗ್ರಹದಲ್ಲಿ ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಹಾವಿಷ್ಣುವಿನ ರೂಪವಿದೆ. ಅದಕ್ಕೆ ಹರಿಹರೇಶ್ವರ ಅಂತ ಈ ದೇವರನ್ನು ಕರೀತಾರೆ. ನೋಡಿ, 64 ಕಂಬಗಳ ದೇವಸ್ಥಾನ. ಕೂತ್ಕೊಳ್ಳೋಕ್ಕೆ ಜಗಲಿ ಕೂಡ ಮಾಡಿದ್ದಾರೆ. ನೋಡಿ, ಇದು ನಕ್ಷತ್ರಾಕಾರದಲ್ಲಿರ್ತಕ್ಕಂಥ ದೇವಸ್ಥಾನ. ಇದು ನುಣುಪಾದ ಬಳಪದ ಕಲ್ಲಿನಿಂದ ಮಾಡಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಉಚ್ಚಂಗಿಯ ಪಾಂಡ್ಯರು ಮತ್ತು ವಿಜಯನಗರದ ಅರಸರು ಸುಮಾರು ದಾನದತ್ತಿಗಳನ್ನು ನೀಡಿದ್ದಾರೆ. ವಿಜಯನಗರ ಅರಸರ ಮತ್ತು ಉಚ್ಚಂಗಿಯ ಪಾಂಡ್ಯರ ದಾನದತ್ತಿಗಳನ್ನು ಇಲ್ಲಿಯ ಶಿಲಾಶಾಸನಗಳು ಸಾರಿ ಹೇಳುತ್ತವೆ. ತುಂಗಭದ್ರಾ ನದಿ ದಂಡೆಯಲ್ಲಿರ್ತಕ್ಕಂಥ ಬಹು ಸುಂದರವಾದಂಥ ದೇವಸ್ಥಾನ ಇದು. ಶ್ರೀ ಹರಿಹರ ಲಿಂಗೇಶ್ವರ ದೇವಸ್ಥಾನ, ಹರಿಹರ. ಸುಮಧುರವಾಗಿ ಸೊಗಸಾಗಿದೆ ದೇವಸ್ಥಾನ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿ ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ, ಹೊರಗಡೆ ಹೋಗಕ್ಕೆ ಮನಸ್ಸಾಗ್ತಾರೆ, ಅಷ್ಟೊಂದು ತಂಪಾಗಿದೆ. ಅಂದಿನ ಕಾಲದಲ್ಲಿ ವಿದ್ಯುತ್ ಇರ್ತಾ ಇರಲಿಲ್ವಲ್ಲ, ಕರೆಂಟು. ಅದಕ್ಕೆ ಈ ಕಂಬಗಳ ಮೇಲೆ ಅಲ್ಲಿ ಕೊಂಡಿ ಥರ ಮಾಡಿದಾರಲ್ಲ, ಅದ್ರ ಮೇಲೆ ದೀಪಗಳನ್ನು ಬೆಳಗಿಸ್ತಾ ಇದ್ರು.
ನೋಡಿ, ದೇವಸ್ಥಾನದ ಎರಡೂ ಬದಿಯಲ್ಲಿ, ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ದೀಪದ ಕಂಬಗಳಿವೆ. ಇದು ಅಂದಿನ ತಂತ್ರಜ್ಞಾನ. ಇದು ಗರುಡಗಂಬ. ಹೊರಗಡೆ, ದೇವಸ್ಥಾನದ ಹೊರಗಡೆ ಗೋಡೆ ಮೇಲೆ ಕೆತ್ತಿರ್ತಕ್ಕಂಥ ಉಬ್ಬು ಶಿಲ್ಪಗಳು, ಕಲಾಕುಸುಮಗಳಿವು ನೋಡಿ. ಒಂದೊಂದು ಕೃತಿಯಲ್ಲೂ ಬಹು ಸುಂದರವಾದಂತಹ ಕೆತ್ತನೆ ಇದು ನೋಡಿ. ವೀಕ್ಷಕರೇ, ನೀವು ಯಾವಾಗಾದರೂ ಬಂದರೆ ಹರಿಹರಕ್ಕೊಂದ್ಸರಿ ಭೇಟಿ ಕೊಟ್ಟಾಗ ಹರಿಹರದ ಲಿಂಗೇಶ್ವರ ದೇವಸ್ಥಾನ ಮಾತ್ರ ನೋಡೋದನ್ನು ಮಾತ್ರ ಮರಿಬೇಡಿ. ಇದು ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣ ಸಿಟಿಯಲ್ಲಿದೆ. ವಿಶಾಲವಾದಂಥ ದೇವಸ್ಥಾನ ಇದು. ಸುಮಾರು ದೊಡ್ಡದಾದಂಥ ದೇವಸ್ಥಾನ ನೋಡಿ. ದೇವಸ್ಥಾನಕ್ಕೆ ದಾನದತ್ತಿಗಳನ್ನು ಕೊಟ್ಟವರ ಮತ್ತು ದೇವಸ್ಥಾನ ಮಾಡಿದಂತಹ ಒಂದು ಶಿಲಾಶಾಸನ ಇದು. ಅಪ್ಪಟ ಹಳೆಗನ್ನಡ ಇದು. ಕ್ರಿಸ್ತಶಕ 1224ರಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು. ಮೇಲ್ಗಡೆ ಶಿವಲಿಂಗ ಮತ್ತು ಬಸವಣ್ಣನ ಒಂದು ಚಿತ್ರಗಳಿವೆ ಮತ್ತು ಸೂರ್ಯಚಂದ್ರರ ಚಿತ್ರಗಳು ಕೂಡ ಇದೆ. ಇದರರ್ಥ ಸೂರ್ಯಚಂದ್ರರಿರೋವರೆಗೂ ದೇವಸ್ಥಾನ ಅಜರಾಮರವಾಗಿರಲಿ ಅಂತ ಒಂದು ಅರ್ಥ ನೀಡುತ್ತೆ ನೋಡಿ. ದೇವಸ್ಥಾನ ಇದು. ಗರ್ಭಗುಡಿಯ ಗೋಪುರ. ಇಲ್ಲಿ ನೋಡ್ಬೋದು ನೀವು, ಗರ್ಭಗುಡಿಯ ಗೃಹದ ಗೋಪುರದ ಕೆಳಗಡೆ ಒಂದು ಇಲ್ಲಿ ಪಕ್ಕ ಈಶ್ವರ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಬಹು ಸುಂದರವಾದಂಥ ಈಶ್ವರ ದೇವಸ್ಥಾನ ಇದು. ಎದುರುಗಡೆ ಏಕಶಿಲಾ ಬಸವಣ್ಣ ಇದೆ. ಶಿವನನ್ನೇ ನೋಡುತ್ತಿರುವಾಗ ಕೂತಿರುವ ಏಕಶಿಲಾ ಬಸವಣ್ಣ. ಪಕ್ಕದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ. ಇಲ್ಲೊಂದು ದೇವಸ್ಥಾನ ಇದೆ, ಯಾವ ದೇವಸ್ಥಾನ ಅಂತ ನೋಡ್ಕೊಂಬರೋಣ. ಇಲ್ಲಿ ಮಹಾತಾಯಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಮತ್ತು ಮಹಿಷಾಸುರ ಮರ್ದಿನಿ ಅಂದರೆ ಹರಿಹರೇಶ್ವರ ಅಂದರೆ ಶಿವ ಮತ್ತು ಈ ಮಹಾವಿಷ್ಣುವಿನ ಅವತಾರವಾದ್ದರಿಂದ ಇಲ್ಲಿ ಒಂದು ಕಡೆ ಮಹಾಲಕ್ಷ್ಮಿ, ಒಂದು ಕಡೆ ಮಹಿಷಾಸುರ ಮರ್ದಿನಿ ಅಂದರೆ ಪಾರ್ವತಿ ಅವತಾರ ಕೂಡ ಇಲ್ಲಿ ಇದೆ, ನೋಡ್ಬೋದು.
ಸುಂದರವಾದ ಅಮ್ಮನವರ ವಿಗ್ರಹ. ಅಮ್ಮನವರ ದೇವಸ್ಥಾನ ನೋಡಿದಾಗ ಶ್ರೀ ಹರಿಹರ ಲಿಂಗೇಶ್ವರ ದೇವಸ್ಥಾನ ಈಗ ಕಾಣ್ತಾ ಇದೆ ನೋಡಿ. ಸಖತ್ ಬಿಸಿಲಿದೆ. ವೀಕ್ಷಕರಲ್ಲಿ ನೋಡ್ಬೋದು ನೀವು, ಉಚ್ಚಂಗಿಯ ಪಾಂಡ್ಯರು ಮತ್ತು ವಿಜಯನಗರದ ಅರಸರು ದೇವಸ್ಥಾನಕ್ಕೆ ದಾನದತ್ತಿ ಕೊಟ್ಟಾಗ ಈ ಶಿಲಾಶಾಸನಗಳನ್ನು ಬರೆಸಿದ್ದಾರೆ. ಮತ್ತು ಹೊಯ್ಸಳರ 2ನೇ ನರಸಿಂಹನ ಕಾಲದಲ್ಲಿ ನಿರ್ಮಾಣವಾದಂಥ ಕೊಳವನ್ನು ಕಟ್ಟಿಸಿದಂಥ ದೇವಸ್ಥಾನಕ್ಕೆ ಹೊಯ್ಸಳರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಇಲ್ಲಿ ನೋಡಿ, ಎಲ್ಲ ಕನ್ನಡದ ಶಿಲಾಶಾಸನಗಳೇ. ಪ್ರಾಚ್ಯ ವಸ್ತು ಇಲಾಖೆಯವರು ಇದನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇವನ್ನೆಲ್ಲ ನೋಡಿ, ಸುಮಾರು ಶಿಲಾಶಾಸನಗಳು ಇಲ್ಲಿವೆ. ಇಲ್ಲಿ ನೋಡಿ ವೀಕ್ಷಕರೇ, ಈ ಕಂಬಗಳ ಮೇಲೆ ನಾಗಬಂಧ ಕೂಡ ಮಾಡಿದ್ದಾರೆ. ಅಲ್ಲಿಯ ಕೆತ್ತನೆಯ ರಚನಾಕಾರರು ನಾಗಬಂಧನ ಏನಕ್ಕೆ ಮಾಡಿದ್ದಾರೆ ಅಂದರೆ, ಈ ಶಿಲೆಗಳು ಮತ್ತು ದೇವಸ್ಥಾನ ಬೇಗ ಕೆಡದೇ ಇರಲಿ, ಹಾಳಾಗದೇ ಇರಲಿ ಅಂತ, ಶಾಶ್ವತವಾಗಿ ಗಟ್ಟಿಯಾಗಿರಲಿ ಅಂತ. ಇಲ್ಲಿ ನೋಡಿ, ದೇವಸ್ಥಾನ ಶಾಶ್ವತವಾಗಿರಲಿ, ಇದನ್ನ ಯಾರು ಹಾಳು ಮಾಡದೇ ಇರಲಿ ಅನ್ನೋದಕ್ಕೆ ಇದು ನಾಗಬಂಧ ಮಾಡಿದ್ದಾರೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಒಂಥರ ಕಬ್ಬಿಣದ ರಾಡಿನ ಥರ ಮಾಡಿದ್ದಾರೆ. ಇಲ್ಲಿ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಈ ಹೊದಿಕೆ ಮೇಲೆ ಇಲ್ಲಿಂದ ಹೂವಿನ ಹಾರಗಳು ಮತ್ತು ತಳಿರು ತೋರಣಗಳನ್ನು ಕೂಡ ಕಟ್ಟಿ ಇಳಿಬಿಡ್ಬೋದು ಅಂತ. ಇದು ಒಂಥರ ಕಲೆಯ ಥರನೂ ಕಾಣುತ್ತೆ, ಡಿಸೈನ್ ಥರ. ಮತ್ತು ಇದರಿಂದ ಹೂವಿನ ಹಾರ, ತಳಿರು ತೋರಣಗಳನ್ನು ಕೂಡ ಕಟ್ಟಬಹುದು. ಇಲ್ಲಿ ನೋಡಿ, ಅದು ಕಂಡಿ ಇದೆ, ಆ ಥರ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಇದಕ್ಕೂ ಮಾಡಿದ್ದಾರೆ ನೋಡಿ. ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಇದಕ್ಕೆ ತಳಿರು ತೋರಣಗಳು ಮತ್ತು ಹೂವಿನ ಹಾರಗಳನ್ನು ಇಳಿಬಿಡಕ್ಕೆ ಮಾಡಿರೋದು ಇದು ನೋಡಿ. ಅಂದಿನ ಕಾಲದಲ್ಲಿ ಎಷ್ಟೊಂದು ಅವರಿಗೆ ಜ್ಞಾನ ಇತ್ತಂತ ನಾವು ಇಲ್ಲೇ ತಿಳ್ಕೊಬೋದು. .21 ಮೀಟರ್ ಎತ್ತರವಾಗಿರ್ತಕ್ಕಂಥ ದೇವರ ವಿಗ್ರಹ ಇದು ಹರಿಹರೇಶ್ವರ. ಒಂದು ಕಡೆ ಶಿವ ಮತ್ತು ಒಂದು ಕಡೆ ಮಹಾವಿಷ್ಣುವಿನ ಅವತಾರ ಇದು. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.